ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹ್ಯಾಂಡ್ಸ್ ಮತ್ತು ಲೆಗ್ಸನ್ನು ಯೂಸ್ ಮಾಡ್ದೇನೆ ಅಮ್ಮನವ್ರಿಗೆ 2 ಸ್ಟೆಪ್ನಲ್ಲಿ ಯಾವ ರೀತಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲು ಸಾರಿನ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸೀರೆಯ ಒಳಪದರು ಅಥವಾ ಸೀರೆಯ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ, ನಾವು ಇನ್ನರ್ ಪಾರ್ಟ್ ಇರುತ್ತಲ್ಲ, ಅಲ್ಲಿಂದ ಪ್ಲೀಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 4 ರಿಂದ 5 ಇಂಚಿನಷ್ಟು ಅಗಲ ಆಗುವಷ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳಿ. ಇಷ್ಟು ವಿಡ್ತಲ್ಲಿ ಮಾಡಿಕೊಂಡಾಗ ನಮಗೆ ಪ್ಲೀಟ್ಸ್ಗಳು ಜಾಸ್ತಿ ಆಗುತ್ತೆ. ಅಮ್ಮನವರಿಗೆ ಸೀರೆನ ಡ್ರೇಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ರೂಢಿ ಇಲ್ಲ ಅಂದರೆ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ನಿಧಾನವಾಗಿ ಮಾಡ್ಕೊಳ್ತಾ ಬನ್ನಿ, ಖಂಡಿತ ನಿಮಗೆ ಈಸಿ ಆಗುತ್ತೆ. ಒಂದು 8 ರಿಂದ 10 ಪ್ಲೀಟ್ಸ್ಗಳಾದಮೇಲೆ ನಿಮಗೆ ಹಿಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆಮೇಲೆ ಪ್ಲೀಟ್ಸ್ಗಳು ಹೈಟು ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇಷ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಾದಮೇಲೆ ಕರೆಕ್ಟಾಗಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ಳಿ. ಹೈಟ್ ಹೆಚ್ಚು ಕಮ್ಮಿ ಆಗಬಾರ್ದು, ಆ ಕಡೆ ಈ ಕಡೆ ಆಗಬಾರ್ದು. ಅಗಲಕ್ಕೂ ಕೂಡ ಈ ರೀತಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಮಧ್ಯದಲ್ಲಿನೂ ಒಂದು ಬಟ್ಟೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಎಂಡಲ್ಲಿನೂ ಕೂಡ ಪ್ಲೀಟ್ಸ್ಗಳನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿನೂ ಕೂಡ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಉಳಿದ ಪಾರ್ಟ್ ಏನಿದೆ ನೋಡಿ, ಅದನ್ನು ಸೆಂಟರ್ ಪ್ಲೀಟ್ಸ್ಗಳನ್ನ ಮಾಡ್ಕೊಡ್ತಾ ಇದ್ದೀನಿ. ಎಲ್ಲಿವರೆಗೂ ಮಾಡ್ಕೋಬೇಕು ಅಂದರೆ ನಿಮಗೆ ಸೀರೆಯ ಸೆರಗಿನ ಭಾಗ ಎಷ್ಟು ಬೇಕೋ ಅಷ್ಟು ಉದ್ದ ಬಿಟ್ಕೊಂಡ್ಬಿಟ್ಟು ಅಲ್ಲಿ ಒಂದು ಗುರ್ತನ ಮಾಡಿಕೊಂಡು ಅಲ್ಲಿವರೆಗೂ ಕೂಡ ಇದೇ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಹೋಗಬೇಕು. ನೋಡ್ತಾ ಇದ್ರೆ ನೀವು ಇಲ್ಲಿ ಈ ಕಡೆ ಸೆರಗು ಕಾಣಿಸ್ತಾ ಇದೆ ನೋಡಿ, ಅಲ್ಲಿವರೆಗೂ ಕೂಡ. ಮತ್ತು ಪ್ಲೀಟ್ಸ್ಗಳನ್ನು ಮತ್ತೊಂದು ಸಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಕರೆಕ್ಟಾಗಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆರಗನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಎಷ್ಟಿದೆಯೋ ಅಷ್ಟೇ ಮೇನ್ ಪ್ಲೀಟನ್ನು ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಉಳಿದ ಪ್ಲೀಟ್ಸ್ಗಳನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ 7 ರಿಂದ 8 ಪ್ಲೀಟ್ಸ್ಗಳಾಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಅಮ್ಮನವ್ರಿಗೆ ಡ್ರೇಪ್ ಮಾಡಿದಾಗ. ಅಲ್ಲಿ ಒಂದು ಗುಂಪಿನ ಸಹಾಯದಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಬೇಡಿ, ಯಾಕಂದರೆ ತುಂಬ ದುಬಾರಿ ಸೀರೆಗಳನ್ನು ತೊಗೊಂಡಿರ್ತೀವಿ. ಸೇಫ್ಟಿ ಪಿನ್ ರಿಂಗ್ ಒಳಗಡೆ ಸೀರೆ ಸಿಕ್ಕೊಂಡ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ನಾನು 2.5 ರಿಂದ 3 ಮೊಳ ಆಗುವಷ್ಟು ಸೆರಗನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ. ಇವಾಗ ಸೆಂಟರ್ ಪ್ಲೀಟ್ಸ್ ಏನಿದೆ ನೋಡಿ, ಅದನ್ನು ಈ ಕಡೆ ಕರೆಕ್ಟಾಗಿ ಈ ರೀತಿ ತೊಗೊಂಡ್ಬಿಟ್ಟು ಇದನ್ನು ಫಸ್ಟು ಫೋಲ್ಡನ್ನು ಮಾಡಿ ಇಟ್ಕೋಬಹುದು. ಇವಾಗ ಪ್ಲೀಟ್ಸ್ ಮಾಡಿಕೊಂಡು ಫೋಲ್ಡಿಂಗ್ ಆಯಿತು. ಬನ್ನಿ ಹಾಗಾದರೆ ಯಾವ ರೀತಿ ಡ್ರೇಪ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ಈ ಕಡೆ ಒಂದು ಪೀಠದ ಮೇಲೆ ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ನಾನು ಕಳಶನ ಇಡ್ತಾ ಇದ್ದೀನಿ. ನೋಡ್ತಾ ಇದ್ದರೆ ಈ ಒಂದು ಕಳಶಕ್ಕೆ ನಾನು ಕೋಲನ್ನು ಕಟ್ಕೊಂಡಿಲ್ಲ. ಫಸ್ಟು ಸೆರಗನ್ನು ಈ ರೀತಿ ಹಿಂದೆ ಇಟ್ಕೊಳ್ತಾ ಇದ್ದೀನಿ. ಸೆಂಟರ್ ಪ್ಲೀಟ್ಸ್ಗಳನ್ನು ಬಿಂದಿಗೆ ಎರಡೂ ಕಡೆ ಬರೋ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸೆಂಟರ್ ಪ್ಲೀಟ್ಸ್ನ ಫಸ್ಟ್ ಪ್ಲೀಟ್ ಏನಿದೆ ನೋಡಿ, ಅದು ಕೆಳಮುಖವಾಗಿರಬೇಕು, ಆಯಿತಾ. ಇವಾಗ ಎರಡೂ ಕಡೆ ಈ ಕಡೆ ಪ್ಲೀಟ್ಸ್ಗಳನ್ನು ಹಾಕ್ಕೊಂಡಾದ್ಮೇಲೆ ಒಂದು ಉದ್ದ ಮಾಡ್ಕೊಳ್ಳಿ, ಇನ್ನೊಂದು ಚಿಕ್ಕದಾಗಿರೋ ಮಾಡ್ಕೊಳ್ಳಿ. ಎರಡೂ ಕಡೆ ಬಾರ್ಡರ್ಗೆ ಮಧ್ಯದಲ್ಲಿ 4 ಇಂಚಿನಷ್ಟು ಗ್ಯಾಪ್ ಇರಬೇಕು, ಆ ರೀತಿ ನೋಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಒಳಗಡೆ ಪ್ಲೀಟ್ಸ್ಗಳು ಮಿಸ್ ಆಗಿರುತ್ತವೆ. ಅದಕ್ಕೋಸ್ಕರ ಎರಡೂ ಕಡೆ ಈ ರೀತಿ ನೀಟಾಗಿ ಪ್ಲೀಟ್ಸ್ಗಳನ್ನು ಮತ್ತೊಂದು ಸಲ ಜೋಡಿಸ್ಕೊಂಡ್ಬಿಟ್ಟು ಅವು ಎರಡೂ ಪಾರ್ಟನ್ನು ಸೇರಿಸಿ ಅಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಇದಾದ ನಂತರ ನಮಗೆ ನೋಡಿ ಸ್ವಲ್ಪ ಹಿಂದೆ ಉಬ್ಬಿರೋ ರೀತಿ ಕಾಣಿಸ್ತಾ ಇದೆ ಅಲ್ವಾ, ಅದನ್ನ ಸ್ವಲ್ಪ ಹಿಂದೆಗಡೆ ಈ ರೀತಿ ಜರುಗಿಸ್ಕೊಳ್ಳಿ. ನಂತರ ಈ ಕಡೆ ಫಸ್ಟ್ ಉದ್ದ ಇರೋ ಪಾರ್ಟ್ ಏನಿದೆ ನೋಡಿ, ಅದನ್ನು ಹಾಕಿರುವಂತಹ ಬಟ್ಟೆ ಕ್ಲಿಪ್ಪನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಪ್ಲೀಟ್ಸ್ಗಳನ್ನು ಎರಡೂ ಕಡೆ ರೌಂಡ್ ಶೇಪ್ನಲ್ಲಿ ಬರೋ ಹಾಗೆ ಜೋಡಿಸ್ಕೊಳ್ತಾ ಬನ್ನಿ. ನಿಮಗೆ ರೂಢಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಸಮಯ ತಗೊಳ್ಳುತ್ತೆ, ನಿಧಾನವಾಗಿ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ಪ್ಲೀಟ್ಸ್ಗಳನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ಎರಡೂ ಕಡೆ ಇದೇ ರೀತಿಯಾಗಿ ರೌಂಡ್ ಶೇಪ್ನಲ್ಲಿ ಬರಬೇಕು, ಆ ರೀತಿಯಾಗಿ. ನಿಮಗೆ ಒಂದು ಸಾರಿ ಡ್ರೇಪಿಂಗ್ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವ ರೀತಿ ಸಾರಿ ಡ್ರೇಪಿಂಗ್ ವಿಡಿಯೋಗಳು ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಂತರ ನೋಡಿ, ಇಲ್ಲಿ ನಾನು ಮೇಲ್ಗಡೆ ಇರುವಂತಹ ಪಾರ್ಟ್ ಏನಿದೆ ನೋಡಿ, ಅದನ್ನು ಕೂಡ ಹಾಕಿರುವಂತಹ ಕ್ಲಿಪ್ಪನ್ನು ತೆಗೆದುಬಿಟ್ಟು ಇದನ್ನು ಕೂಡ ರೌಂಡ್ ಶೇಪ್ನಲ್ಲಿ ಬರೋ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೌಂಡ್ ಶೇಪ್ನಲ್ಲಿ ಬರೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಒಂದ್ಸಲ ಇದನ್ನು ಕರೆಕ್ಟಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ನೀವು ಮಾಡಿಕೊಂಡಾಗ ತುಂಬಾ ನೀಟಾಗಿ ಬರುತ್ತೆ ಇದು. ನೋಡಿ, ಈ ಕಡೆ ಸ್ವಲ್ಪ ಪ್ಲೀಟ್ಸ್ಗಳೇನಿದೆ ನೋಡಿ, ಅದನ್ನು ಮೇಲ್ಗಡೆ ಈ ರೀತಿ ಜರುಗಿಸ್ಕೊಳ್ಳೋದ್ರಿಂದ ಅದು ಕೂಡ ಅಷ್ಟೇ ರೌಂಡ್ ಶೇಪ್ನಲ್ಲಿ ಬರುತ್ತೆ. ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ, ಈ ರೀತಿ ಜರುಗಿಸ್ಕೊಳ್ಳಾಯ್ತಾ. ಇದಾದ ನಂತರ ಎರಡೂ ಕಡೆ ಇವಾಗ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಜೋಡಿಸ್ಕೊಂಡಾದ್ಮೇಲೆ ನಾನು ಈ ಒಂದು ಬಿಂದಿಗೆಗೆ ಡಬಲ್ ಸೈಡ್ ಟೇಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು 3 ಕಡೆ ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾನು ಇನ್ನೊಂದು ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಆ ಬಿಂದಿಗೆಗೆ ನಾನು ಕೋಲನ್ನು ಕಟ್ಟಿದ್ದೀನಿ. ನೋಡಿ, ನಿಮಗೆ ಬ್ಲೌಸ್ ಪೀಸ್ ಕಟ್ ಮಾಡೋ ಪದ್ಧತಿ ಇಲ್ಲ ಅಂದರೆ ಬಾರ್ಡರ್ಗೆ ಮ್ಯಾಚ್ ಆಗುವಂತಹ ಒಂದು ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ಈ ಬಿಂದಿಗೆಗೆ ನೀವು ಕವರ್ ಮಾಡ್ಕೋಬಹುದು. ನೋಡಿ, ಇವಾಗ ನಾನು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಬಿಂದಿಗೆನ ಕವರ್ ಮಾಡ್ಕೊಂಡಿದ್ದೀನಿ. ಫಸ್ಟು ಸೆರಗನ್ನು ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು ಲೆಫ್ಟ್ ಸೈಡ್ ಶೋಲ್ಡರ್ ಮೇಲೆ ಹಾಕ್ಕೊಳ್ಳಿ. ಅದಾದ ನಂತರ ಮುಂದೆ ಈ ರೀತಿ ರೌಂಡ್ ಶೇಪ್ನಲ್ಲಿ ಬರೋ ಹಾಗೆ ನೋಡ್ಕೊಂಡ್ಬಿಟ್ಟು ರೈಟ್ ಸೈಡ್
ಅಂದರೆ ನಾವು ಮಾಡ್ತಾ ಇದ್ದೀನಲ್ವ ನಮ್ಮ ರೈಟ್ ಸೈಡ್ ಬರೋ ಹಾಗೆ ಈ ರೀತಿ ಶೋಲ್ಡರ್ ಮೇಲೆ ಹಾಕ್ಕೊಂಡ್ಬಿಟ್ಟು ಎರಡೂ ಕಡೆ ಸಮನಾಗಿ ಬರಬೇಕು ಆ ರೀತಿ ಜೋಡಿಸ್ಕೊಂಡು ಪ್ಲೀಟ್ಸ್ಗಳು ಸ್ವಲ್ಪ ಚೆಸ್ಟ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಈ ರೀತಿ ಒಂದು ಗುಂಡ್ಪಿನಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ನಿಮ್ಮಲ್ಲಿರುವ ಒಡವೆಗಳಿಂದ ಅಮ್ಮನವ್ರಿಗೆ ಅಲಂಕಾರನ ಮಾಡ್ಕೊಳ್ಳಿ. ಡಾಬ್ ಆಗಿರ್ಬೋದು, ಒಡವೆಗಳಾಗಿರ್ಬೋದು. ನೋಡಿ ಈ ರೀತಿ ಅಮ್ಮನವ್ರನ್ನ ಮುಖಪದ್ಮನ ನಾನಿಲ್ಲಿ ಫಿಕ್ಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಅಮ್ಮನವರು ಅಂತ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಹ್ಯಾಂಡ್ಸ್ ಮತ್ತು ಲೆಗ್ಸನ್ನು ಯೂಸ್ ಮಾಡ್ತೇನೆ 2 ಸ್ಟೆಪ್ನಲ್ಲಿ ಬರೋ ಹಾಗೆ ಯಾವ ರೀತಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.